ನಮಸ್ಕಾರ. ಅಂಬಿಕಾ ಶಿಟೀಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸುಲಭವಾಗಿ ಮಾಡಬಹುದಾದಂಥ 4 ದೋಸೆ ವಿಧಾನಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲನೇದು ಬೇಗನೆ ಮಾಡಬಹುದಾದಂಥ ರವೆ ಮಸಾಲೆ ದೋಸೆ. ಇದಕ್ಕೆ ಒಂದು ಚಟ್ನಿ ಮಾಡ್ಕೊಳ್ಬೇಕು. ಮೊದಲು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ಜೀರಿಗೆ ಮತ್ತು ಸ್ವಲ್ಪ ಶೇಂಗಾ ಬೀಜನ ಹಾಕಿ ಹುರ್ಕೊಳ್ಬೇಕು. ಬೆಳ್ಳುಳ್ಳಿ ಎಸಳುಗಳನ್ನೆಲ್ಲ ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ. ಸುಮಾರು 12-15 ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿ ಮತ್ತೆ ಪುನಃ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಈ ಮೂರನ್ನು ಹುರಿದಾದ ಮೇಲೆ ಇದಕ್ಕೇ ಬ್ಯಾಡಗಿ ಒಣಮೆಣಸಿನಕಾಯಿ ಹಾಕಿದ್ದೇನೆ. ಬ್ಯಾಡಗಿ ಒಣಮೆಣಸಿನಕಾಯಿ ಮತ್ತು ಗುಂಟೂರು ಮೆಣಸಿನಕಾಯಿ ಎರಡನ್ನೂ ಬಳಸ್ಬೋದು, ಅಥವಾ ಯಾವುದೇ ಒಂದನ್ನು ಬಳಸ್ಬೋದು, ಅಥವಾ ಹಸಿಮೆಣಸಿನಕಾಯಿನೂ ಕೂಡ ಬಳಸ್ಬೋದು. ಮಸಾಲೆ ದೋಸೆ ಆದ್ದರಿಂದ ಕೆಂಪು ಮೆಣಸಿನಕಾಯಿ ಬಳಸಿದರೆ ದೋಸೆ ಬಣ್ಣನೂ ಕೂಡ ಚೆನ್ನಾಗಿ ಬರ್ತದೆ. ಹಾಗೆಯೇ ಟೊಮ್ಯಾಟೊನೂ ಹಾಕಿ ಚೆನ್ನಾಗಿ ಹುರಿದು ಉಪ್ಪು ಕೂಡ ಹಾಕಿದ್ದೇನೆ. ಒಂದು 2-3 ನಿಮಿಷ ಅಥವಾ ಟೊಮ್ಯಾಟೊ ಮೆತ್ತಗೆ ಬೇಯೋ ತನಕ ಬೇಯಿಸ್ಕೊಳ್ಬೇಕು ಇದನ್ನು. ನಂತರ ಪೂರ್ತಿ ತಣಿಸ್ಕೊಂಡು ರುಬ್ಲಿಕ್ಕಿದೆ ಅದನ್ನು. ಹಾಗೆಯೇ ದೋಸೆಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ, ಅದು ತಣಿಯೋ ತನಕ. ರವೆಗೆ ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕಿದ್ದೇನೆ. ಹಾಗೆಯೇ ಸ್ವಲ್ಪ ಮೈದಾ ಹಿಟ್ಟು ಕೂಡ ಹಾಕಿದ್ದೇನೆ. ಉಪ್ಪು ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು. 1 ಚಮಚ ಸಣ್ಣಗೆ ಹೆಚ್ಚಿರುವ ಹಸಿ ಶುಂಠಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರುವಂಥದ್ದು, ಅರ್ಧ ಚಮಚ ಜೀರಿಗೆ ಹಾಕಿದ್ದೇನೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಕರೆಕ್ಟಾಗಿ ಮೆಷರ್ಮೆಂಟ್ಸ್ನ ನಾನು ಸಬ್ಟೈಟಲ್ಸಲ್ಲಿ ಅಥವಾ ಕ್ಯಾಪ್ಷನಲ್ಲಿ ಕೊಟ್ಟಿದ್ದೇನೆ. ಈಗ ಇದಕ್ಕೆ ನೀರು ಹಾಕ್ಕೊಳ್ಬೇಕು. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರವೆ ತೇವಾಂಶನ ಹೀರ್ಕೊಳ್ತದೆ. ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ ಇಟ್ಟು ನಂತರ ನಾವು ಚಟ್ನಿನ ರುಬ್ಕೊಂಡ್ರೆ ನಂತರ ಇದರ ಹದ ಸರಿಯಾಗಿ ಬರ್ತದೆ. ನಂತರ ಮತ್ತೆ ಒಂದು ವೇಳೆ ಗಟ್ಟಿಯಾಗಿದ್ದರೆ ಮತ್ತೆ ನೀರು ಹಾಕ್ಕೊಂಡು ನಾವು ದೋಸೆ ಹಿಟ್ಟಿನ ಹದನ ಸರಿ ಮಾಡ್ಕೊಳ್ಳಿಕ್ಕಾಗ್ತದೆ. ಅಷ್ಟರಲ್ಲಿ ಇಲ್ಲಿ ಹುರಿದಿರೋ ಸಾಮಗ್ರಿಗಳೆಲ್ಲ ತಣ್ಣದಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕದೇ ರುಬ್ಕೊಳ್ಬೇಕು, ನುಣ್ಣಗೆ ರುಬ್ಬಬೇಕು. ರವೆ ಮಸಾಲೆ ದೋಸೆ ಆದ್ದರಿಂದ ಈ ಚಟ್ನಿನ ನಾವು ದೋಸೆ ಮೇಲೆ ಸ್ಪ್ರೆಡ್ ಮಾಡಲಿಕ್ಕೆ ಬಳಸ್ತೇವೆ. ಮೊದಲು ಕಾವಲಿನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಎಣ್ಣೆ ಸವರ್ಕೊಂಡು ಮೇಲ್ಗಡೆ ಮಾಡಿಟ್ಟಿರೋ ಹಿಟ್ಟಿನಿಂದ ಸ್ವಲ್ಪ ಹೀಗೆ ತೆಳ್ಳಗೆ ಹರಡ್ಕೊಳ್ಬೇಕು. ಎಷ್ಟಾಗ್ತದೆ ಅಷ್ಟು ತೆಳ್ಳಗೆ ಹರಡ್ಕೊಳ್ಬೇಕು. ನಂತರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಬೇಕು. ಚೆನ್ನಾಗಿ ದೋಸೆನ ಕಾಯಿಸಬೇಕು. ನಂತರ ನಾವು ಮಾಡಿಟ್ಕೊಂಡಿರೋ ಚಟ್ನಿನ ಮೇಲ್ಗಡೆ ಹೀಗೆ ಹರಡಬೇಕು. ಮೈಸೂರು ಮಸಾಲೆ ದೋಸೆಗೆ ಬಳಸುವ ಚಟ್ನಿ ವಿಧಾನನೇ ಬೇರೆ. ಅದರಲ್ಲಿ ಟೊಮ್ಯಾಟೊ ಮತ್ತು ಶೇಂಗಾ ಬೀಜ ಎಲ್ಲ ಹಾಕೋದಿಲ್ಲ. ಇದರಲ್ಲಿ ನಾನು ಸ್ವಲ್ಪ ಭಿನ್ನವಾಗಿ ಮಾಡಿದ್ದೇನೆ. ಈ ಚಟ್ನಿ ಮಾಡಿ ನೀವು ಯಾವುದ್ರ ಜೊತೆಗೂ ಕೂಡ ತಿನ್ಬೋದು. ಬರೀ ದೋಸೆ ಮೇಲ್ಗಡೆ ಸ್ಪ್ರೆಡ್ ಮಾಡಲಿಕ್ಕೆ ಅಲ್ಲ, ದೋಸೆ ಚಪಾತಿ ಅನ್ನದ ಜೊತೆ ಬಡಿಸ್ಕೊಂಡು ಕೂಡ ತಿನ್ನಲಿಕ್ಕೆ ಚಟ್ನಿ ಚೆನ್ನಾಗಿರ್ತದೆ. ಮಧ್ಯದಲ್ಲಿ ಆಲೂ ಬಾಜಿ ಇಟ್ಟು ರೋಲ್ ಮಾಡಿದರೆ ರವೆ ಮಸಾಲೆ ದೋಸೆ ರೆಡಿ ಆಗ್ತದೆ. ಇದನ್ನ ನಿಮ್ಗೆ ಇಷ್ಟವಾದ ಕಾಯಿ ಚಟ್ನಿ ಅಥವಾ ಯಾವುದೇ ಸಾಂಬಾರ್ ಜೊತೆ ಸರ್ವ್ ಮಾಡ್ಬೋದು. ಹಾಗೇನೂ ಕೂಡ ತಿನ್ಬೋದು. ದಿಢೀರಾಗಿ ರವೆ ಮಸಾಲೆ ದೋಸೆ ರೆಡಿ ಆಗ್ತದೆ. ಈಗ ಎರಡನೇ ರೆಸಿಪಿ ಯಾವುದು ಅಂತ ನೋಡೋಣ. ನಾನು ಆರೋಗ್ಯಕರವಾದ ರಾಗಿ ಮತ್ತು ನುಗ್ಗೆ ಸೊಪ್ಪನ್ನು ಹಾಕಿ ದೋಸೆ ಮಾಡ್ತಾ ಇದ್ದೇನೆ. ಇದಕ್ಕೆ ರಾಗಿ ಹಿಟ್ಟನ್ನು ಬಳಸ್ತಾ ಇಲ್ಲ. ಇಡೀ ರಾಗಿನ 1 ಕಪ್ ಆಗುವಷ್ಟು ರಾತ್ರಿ ಪೂರ್ತಿ ನೆನೆಸಿಟ್ಕೊಂಡಿದೆ. ಅದನ್ನು ಮಿಕ್ಸಿ ಜಾರಿಗೆ ಹಾಕಿ 7 ಒಣಮೆಣಸಿನಕಾಯಿ, ಹಾಗೆಯೇ ಸಣ್ಣ ಲಿಂಬೆಹಣ್ಣು ಮತ್ತು ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ಕೊಳ್ಬೇಕು. ನುಗ್ಗೆ ಸೊಪ್ಪು ಹಾಕೋದ್ರಿಂದ ಸ್ವಲ್ಪ ಬೇಗಡೆ ಹಾಕ್ಬೋದು. ಹಾಗೆಯೇ ಕೊತ್ತಂಬರಿ ಬೀಜ, ಜೀರಿಗೆ ಮತ್ತು ನೀರು ಹಾಕಬೇಕು. ಮೆಣಸಿನ್ಕಾಯಿ ಕೂಡ ಹಾಕಿದ್ದೇನೆ, ಬ್ಯಾಡಗಿ ಮೆಣಸಿನ್ಕಾಯಿ. ನುಣ್ಣಗೆ ರುಬ್ಕೊಳ್ಬೇಕು. ಮಸಾಲೆಗಳನ್ನೆಲ್ಲ ಹಾಕಿ ನಾವು ನೀರು ದೋಸೆ ಮಾಡ್ತೇವೆ, ಅದೇ ರೀತಿ ಆ ಎಲ್ಲ ಮಸಾಲೆನ ಹಾಕಿ ಅಕ್ಕಿ ಬದಲು ರಾಗಿ ಹಾಕಿ ರುಬ್ಬಿದ್ದೇನೆ ನಾನಿಲ್ಲಿ. ದೋಸೆ ಹಿಟ್ಟು ರೆಡಿಯಾಗಿದೆ. ತುಂಬ ನೀರಾಗಿ ಮಾಡ್ಕೊಳ್ಳೋದು ಬೇಡ ದೋಸೆ ಹಿಟ್ಟನ್ನು. ಈ ಕಡೆ ನುಗ್ಗೆ ಸೊಪ್ಪಿದೆ. ಇದನ್ನು ಸಣ್ಣಗೆ ಹೆಚ್ಚಿಕೊಳ್ಬೇಕು. ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ನಂತರ ಸಣ್ಣಗೆ ಹೆಚ್ಚಿಕೊಳ್ಬೇಕು. ಇದನ್ನು ರುಬ್ಲಿಕ್ಕೆ ಹಾಕೋದು ಬೇಡ ದೋಸೆ ಹಿಟ್ಟನ್ನು ರುಬ್ಬುವಾಗ. ಹಾಗೆಯೇ ದೋಸೆ ಹಿಟ್ಟಿಗೆ ಹಾಕೋದ್ರಿಂದಾಗಿ ಎಷ್ಟಾಗ್ತದೆ ಅಷ್ಟು ಸಣ್ಣಗೆ ಹೆಚ್ಚಿಕೊಂಡ್ರೆ ಉತ್ತಮ. ಹೀಗೆ ಹೆಚ್ಚಿರೋ ನುಗ್ಗೆ ಸೊಪ್ಪನ್ನು ನಾವು ಮಾಡಿಟ್ಕೊಂಡಿರೋ ದೋಸೆ ಹಿಟ್ಟಿಗೆ ಡೈರೆಕ್ಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನುಗ್ಗೆ ಸೊಪ್ಪನ್ನು ದೋಸೆ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕೇ ಸಣ್ಣಗೆ ಹೆಚ್ಚಿರುವ ಈರುಳ್ಳಿ ಕೂಡ ಹಾಕ್ತಾ ಇದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ನೀವು ಬೇಕಿದ್ರೆ ಇದಕ್ಕೆ ಕ್ಯಾರೆಟನ್ನು ಕೂಡ ತುರಿದು ಹಾಕ್ಕೊಳ್ಬೋದು. ಈರುಳ್ಳಿ ಹಾಕೋದು ಆಪ್ಷನಲ್. ಬರೀ ನುಗ್ಗೆ ಸೊಪ್ಪನ್ನು ಹಾಕಿ ಕೂಡ ಮಾಡ್ಕೊಳ್ಬೋದು ಈ ದೋಸೆನ. ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ನೀವು ನೀರನ್ನ ಕಡಿಮೆ ಹಾಕಿ ರುಬ್ಕೊಂಡ್ರೆ ರೊಟ್ಟಿ ಥರ ತಟ್ಕೊಳ್ಬೋದು. ಈ ದೋಸೆಗೆ ಎಣ್ಣೆಗಿಂತ ತುಪ್ಪದಲ್ಲಿ ಮಾಡಿದರೆ ರುಚಿ ಜಾಸ್ತಿ. ಮಸಾಲೆ ಇರ್ತದೆ ಮತ್ತು ನುಗ್ಗೆ ಸೊಪ್ಪು ಇರ್ತದೆ. ತುಪ್ಪದ ಫ್ಲೇವರ್ ಚೆನ್ನಾಗಿರ್ತದೆ. ಆದರೆ ಎಣ್ಣೆ ಬಳಸಿ ಕೂಡ ಮಾಡ್ಬೋದು. ನೀರು ದೋಸೆ ಮಾಡೋ ಕಬ್ಬಿಣದ ಕಾವಲಿಯಲ್ಲಿ ತುಪ್ಪನ ಸವರ್ಕೊಂಡು ಅದರ ಮೇಲ್ಗಡೆ ದೋಸೆ ಹಿಟ್ಟನ್ನು ಈ ರೀತಿ ಹರಡ್ತಾ ಇದ್ದೇನೆ ನಾನು. ಎರಡೂ ಕಡೆ ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಬೇಯಿಸಬೇಕು. ತುಂಬ ಆರೋಗ್ಯಕರವಾದ ದೋಸೆ ರೆಸಿಪಿ ಇದು. ಮಧ್ಯಮ ಉರಿಯಲ್ಲಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಿ ಆದಮೇಲೆ ತೆಗಿಬೇಕು. ಈ ದೋಸೆನ ನಿಮ್ಗೆ ಇಷ್ಟವಾದ ಯಾವುದೇ ಖಾರ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ಶೆಜ್ವಾನ್ ಚಟ್ನಿ, ಟೊಮ್ಯಾಟೊ ಚಟ್ನಿ ಅಥವಾ ತೆಂಗಿನ
ತುರಿ ಹಾಕಿ ಮಾಡುವಂಥ ಖಾರ ಚಟ್ನಿ ಇದೆಲ್ಲದ್ರ ಜೊತೆ ಬಡಿಸ್ಬೋದು. ಜೊತೆಗೇ ಯಾವುದಾದ್ರೂ ವೆಜ್ ಕೂರ್ಮ, ಸ್ವಲ್ಪ ಮೈಲ್ಡ್ ಫ್ಲೇವರಲ್ಲಿ ಇರುವ ವೆಜ್ ಕೂರ್ಮ ಆದರೆ ಚೆನ್ನಾಗಿರ್ತದೆ. ಯಾಕಂದರೆ ನಾವು ದೋಸೆಗೆ ಈಗಾಗಲೇ ಎಲ್ಲ ಮಸಾಲೆ ಸಾಮಗ್ರಿಗಳನ್ನ ಹಾಕಿರೋದ್ರಿಂದ ಇದಕ್ಕೆ ಸೈಡ್ ಡಿಶ್ ಅಂತ ನೀವು ಏನಾದರೂ ಗ್ರೇವಿನ ಸರ್ವ್ ಮಾಡೋದಿದ್ದರೆ ಅದು ಸ್ವಲ್ಪ ಮೈಲ್ಡ್ ಫ್ಲೇವರಲ್ಲಿ ಇದ್ದರೆ, ಖಾರ ಎಲ್ಲ ಕಡಿಮೆ ಇರೋದಾದರೆ ಚೆನ್ನಾಗಿರ್ತದೆ. ನಾನಿಲ್ಲಿ ಶೇಜ್ವಾನ್ ಚಟ್ನಿ ಜೊತೆ ಇಟ್ಟಿದ್ದೇನೆ. ಆರೋಗ್ಯಕರವಾದ, ತಿನ್ನಲಿಕ್ಕೆ ಅಷ್ಟೇ ರುಚಿಯಾದ ಇಡೀ ರಾಗಿ ಮತ್ತು ನುಗ್ಗೆ ಸೊಪ್ಪು ಹಾಕಿ ಮಾಡಿರುವಂಥ ದೋಸೆ ಕೂಡ ಈಗ ರೆಡಿಯಾಗಿದೆ. ಈಗ ಮೂರನೇ ರೆಸಿಪಿ ಪೈನಾಪಲ್ ಹಾಕಿ ಮಾಡ್ತಾ ಇದ್ದೇನೆ. ಇದಕ್ಕೂ ಕೂಡ ಅಷ್ಟೇ ಖಾರವಾದ ಚಟ್ನಿ ಇದ್ದರೆ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ, ತುಂಬ ಮೃದುವಾಗಿ ಇರ್ತದೆ ಈ ದೋಸೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲು ನಾನಿಲ್ಲಿ 1.5 ಕಪ್ ಆಗುವಷ್ಟು ಚೆನ್ನಾಗಿ ಕಳ್ತಿರೋ ಪೈನಾಪಲ್ ಹಣ್ಣನ್ನು ಹೆಚ್ಚಿಟ್ಕೊಂಡು ಅದನ್ನ ಹಾಕಿದ್ದೇನೆ ಮಿಕ್ಸಿ ಜಾರಿಗೆ. ಹಾಗೆಯೇ ಅದಕ್ಕೆ ಹಸಿ ತೆಂಗಿನ ತುರಿ ಮತ್ತು ನೆನೆಸಿಟ್ಕೊಂಡಿರುವಂಥ ದೋಸೆ ಅಕ್ಕಿ ಹಾಕ್ತಾ ಇದ್ದೇನೆ. ದೋಸೆ ಅಕ್ಕಿ ಪೂರ್ತಿ ಇಲ್ಲೇ ಒಂದೇ ಸರಿ ಹಾಕಿಲ್ಲ, ಪೈನಾಪಲ್ ರುಬ್ಲಿಕ್ಕೆ ಬೇಕಾಗುವಷ್ಟು ಅಕ್ಕಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಮೊದಲು ನುಣ್ಣಗೆ ರುಬ್ಕೊಳ್ತೇನೆ. ರುಬ್ಬಿರೋ ಹಿಟ್ಟನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ನೆನೆಸಿರೋ ದೋಸೆ ಅಕ್ಕಿ ಇನ್ನೂ ಸ್ವಲ್ಪ ಉಳಿದಿದೆ, ಅದನ್ನು ಮಾತ್ರ ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಒಟ್ಟಾರೆ ನಾನು 1/4 ಕಪ್ ಆಗುವಷ್ಟು ನೆನೆಸಿರೋ ಅಕ್ಕಿ ತೊಗೊಂಡಿದ್ದೇನೆ. ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ತೇನೆ. ಈಗ ಮೊದಲನೇ ಬಾರಿ ರುಬ್ಬಿದ ಹಿಟ್ಟನ್ನು ಈ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲ ನೀವು ಒಂದೇ ಸಾರಿ ರುಬ್ಬೋ ಕಲ್ಲಿನಲ್ಲಿ ಅಥವಾ ಗ್ರೈಂಡರ್ನಲ್ಲಿ ಒಂದೇ ಸಾರಿ ಎಲ್ಲವನ್ನು ಒಟ್ಟಿಗೆ ಹಾಕಿ ರುಬ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಹಿಟ್ಟನ್ನು ಡೈರೆಕ್ಟಾಗಿ ತಕ್ಷಣವೇ ನೀವು ದೋಸೆ ಮಾಡ್ಬೋದು. ಬೇಕಿದ್ರೆ ಸ್ವಲ್ಪ ಸೋಡಾ ಹಾಕ್ಕೊಳ್ಬೋದು. ಆದರೆ ಪೈನಾಪಲ್ ಹಣ್ಣು ತುಂಬ ಕಳ್ತಿದ್ದು ಮತ್ತು ಸಿಹಿಯಾಗಿ ಇದ್ದರೆ ಹಾಗೆಯೇ ಡೈರೆಕ್ಟಾಗಿ ಮಾಡ್ಬೋದು. ಅದರಲ್ಲಿ ಎಷ್ಟೇ ಸಿಹಿ ಪೈನಾಪಲ್ ಆದರೂ ಹುಳಿ ಅಂಶನೂ ಇರೋದ್ರಿಂದಾಗಿ ದೋಸೆ ತಾನಾಗಿಯೇ ಸಾಫ್ಟಾಗಿ ಬರ್ತದೆ. ನೀವು ಸೋಡಾ ಕೂಡ ಹಾಕಬೇಕು ಅಂತಿಲ್ಲ. ಆದ್ರೂ ಕೂಡ ಸೋಡಾ ಬಳಸೋರಿದ್ದರೆ ಚಿಟಿಕೆ ಸೋಡಾ ಹಾಕಿದರೆ ಸಾಕಾಗ್ತದೆ. ನೋಡಿ ಹೇಗೆ ತೂತು ಬಂದು ಮೃದುವಾಗಿ ಆಗಿದೆ. ಪೈನಾಪಲ್ ಹಣ್ಣಿನಿಂದ ನಾವು ಈಗಾಗಲೇ ಮುದ್ದುಳಿ ಮತ್ತು ಗೊಜ್ಜು, ಹಾಗೆಯೇ ಜ್ಯೂಸ್ ಆಗಿರ್ಬೋದು ಮತ್ತು ಕೇಸರಿ ಬಾತ್ ಆಗಿರ್ಬೋದು, ಹಲವಾರು ರೆಸಿಪಿಗಳನ್ನ ಮಾಡಿದ್ದೇವೆ. ಆದರೆ ಪೈನಾಪಲ್ ದೋಸೆನ ನೀವು ಮಾಡಿರಲಿಕ್ಕಿಲ್ಲ, ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ಬಹಳ ಸುಲಭವಾಗಿ ಮಾಡ್ಕೊಳ್ಬೋದು. ಅಕ್ಕಿನ ಒಂದು ನೆನೆಸಿಟ್ಕೊಂಡ್ರೆ ಸಾಕು, ಮತ್ತೆಲ್ಲ ಪ್ರೊಸೀಜರ್ ಬೇಗನೆ ಆಗ್ತದೆ. ನೀವು ಕೂಡ ಈ ಪೈನಾಪಲ್ ದೋಸೆ ರೆಸಿಪಿನ ಟ್ರೈ ಮಾಡಿ ನೋಡಿ. ಈಗ ಕೊನೆಯದಾಗಿ ನೆನೆಸಿರೋ ಸಾಬಕ್ಕಿ ಒಂದಿದ್ರೆ ದಿಢೀರಾಗಿ ಮಾಡ್ಕೊಳ್ಬೋದಾದಂಥ ರವೆ ಸಾಬಕ್ಕಿ ದೋಸೆ ಹೇಗೆ ಮಾಡೋದಂತ ನೋಡೋಣ. ನಾನು 6 ಗಂಟೆ ನೀರಿನಲ್ಲಿ ನೆನೆಸಿಟ್ಟಿದ್ದೆ ಸಾಬಕ್ಕಿನ, 1 ಕಪ್ ಆಗುವಷ್ಟು. ಅದನ್ನ ಮಿಕ್ಸಿಗೆ ಹಾಕಿ ಮೊದಲು ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಈ ರೀತಿ. ಇದನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಅದೇ ಮಿಕ್ಸಿ ಜಾರಿಗೆ 1 ಕಪ್ ರವೆ ಹಾಕ್ಕೊಂಡಿದ್ದೇನೆ. ಹಾಗೆಯೇ 3/4 ಕಪ್ ಆಗುವಷ್ಟು ಮೊಸರು ಹಾಕ್ತಾ ಇದ್ದೇನೆ. ಇದನ್ನು ಕೂಡ 1-2 ಬಾರಿ ತಿರುಗಿಸಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಇದನ್ನು ಕೂಡ ಸಾಬಕ್ಕಿ ಪೇಸ್ಟ್ ಇರೋ ಪಾತ್ರೆಗೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕಿದೆ ನಮಗೆ. ಹಾಗೆಯೇ ಇನ್ನೊಂದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಸಣ್ಣಗೆ ಹೆಚ್ಚಿರೋ ಸಬ್ಬಸಿಗೆ ಸೊಪ್ಪು, ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಅರ್ಧ ಚಮಚ ಸಣ್ಣಗೆ ಹೆಚ್ಚಿರುವ ಹಸಿ ಶುಂಠಿ, ಉಪ್ಪು, ಹಸಿಮೆಣಸಿನಕಾಯಿ ಎಲ್ಲವನ್ನು ಸಣ್ಣಗೆ ಹೆಚ್ಚಿ ಹಾಕಬೇಕು. ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ದೋಸೆ ಹಿಟ್ಟಿಗೆ ನೀರು ಹಾಕುವಾಗ ಸ್ವಲ್ಪ ಜಾಗ್ರತೆ ಮಾಡಬೇಕು. ಯಾಕಂದರೆ ಇದು ಸ್ವಲ್ಪ ಮೊಸರು ಮತ್ತು ಸಾಬಕ್ಕಿ ಪೇಸ್ಟ್ ಆಗಿರೋದ್ರಿಂದ ಅಂಟಂಟಾಗಿ ಜಿಗ್ಟಾಗಿ ಇರ್ತದೆ, ಕಾವಲಿಗೆ ಅಂಟುತ್ತದೆ, ತುಂಬ ಸಾಫ್ಟಾಗಿ ಬರ್ತದೆ, ತುಂಬಾ ಸಾಫ್ಟಾಗಿ ಬರ್ತದೆ. ಹಾಗಾಗಿ ಹಿಟ್ಟನ್ನು ತುಂಬ ತೆಳ್ಳಗೆ ಮಾಡಬಾರ್ದು. ನೀರು ಹಾಕಿ ಕಾವಲಿ ಚೆನ್ನಾಗಿ ಬಿಸಿ ಆದಮೇಲೆ ಅದರ ಮೇಲ್ಗಡೆ ಡೈರೆಕ್ಟಾಗಿ ಹಿಟ್ಟನ್ನು ಹಾಕಿ ಹರಡ್ತಾ ಇದ್ದೇನೆ. ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪ ಹಾಕಿ ಕಾಯಿಸ್ಕೊಳ್ಬೇಕು. ಮಧ್ಯಮ ಉರಿಯಲ್ಲಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸಬ್ಬಸಿಗೆ ಸೊಪ್ಪು ಹಾಕಿರೋದ್ರಿಂದ ಫ್ಲೇವರ್ ಚೆನ್ನಾಗಿರ್ತದೆ. ಹಾಗೆಯೇ ಸುಲಭದಲ್ಲಿ ಮಾಡ್ಬೋದು ಕೂಡ. ಮಧ್ಯಮ ಉರಿಯಲ್ಲಿ ಮುಚ್ಚಳ ಮುಚ್ಚಿ ಚೆನ್ನಾಗಿ ಒಂದು ಕಡೆ ಬೇಯಿಸ್ಕೊಂಡಿದ್ದೇನೆ. ನಂತರ ಇದನ್ನು ತಿರುವಿ ಹಾಕಿ ಇನ್ನೊಂದು ಕಡೆ ಕೂಡ ಬೇಯಿಸ್ಕೊಳ್ಬೇಕು. ಈ ದೋಸೆ ಕೂಡ ನೀವು ಯಾವುದಾದ್ರೂ ಖಾರವಾದ ಚಟ್ನಿ ಜೊತೆ ಬಡಿಸಿದರೆ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ಒಂದು ಡಿಫ್ರೆಂಟ್ ಆಗಿರೋ ದೋಸೆ. ಇವತ್ತು ವಿಡಿಯೋಗಳಲ್ಲಿ ನಾನು ತೋರಿಸಿರೋ 4 ದೋಸೆ ಭಿನ್ನ ಭಿನ್ನವಾಗಿ ಇದೆ. ರವೆಯಲ್ಲಿ ದಿಢೀರಾಗಿ ಮಸಾಲೆ ದೋಸೆ ಮಾಡಿದ್ದೇವೆ, ರಾಗಿ ನುಗ್ಗೆ ಸೊಪ್ಪಿನ ದೋಸೆ, ಪೈನಾಪಲ್ ದೋಸೆ ಮತ್ತು ರವೆ ಸಾಬಕ್ಕಿ ದೋಸೆ ಎಲ್ಲವನ್ನೂ ಟ್ರೈ ಮಾಡಿ ನೋಡಿ. ಇನ್ನೊಂದು ವಿಡಿಯೋ ಜೊತೆ ನಾನು ಮತ್ತೆ ಬರ್ತೇನೆ. ತಮ್ಮೆಲ್ಲರ ದಿನ ಶುಭವಾಗಿರಲಿ. ಧನ್ಯವಾದಗಳು.